ಒಂದು ಮನಕಲಕುವ ಕಥೆ ಇದೆ. ಆ ದಿನ 15 ವರ್ಷದ 9ನೇ ತರಗತಿಯ ಸ್ಕೂಲ್ ಸ್ಟೂಡೆಂಟ್ ಆಕಾಶ್ ಮಧ್ಯಾಹ್ನ ತನ್ನ ತಾಯಿಗೆ ಊಟನ ತಗೊಂಡು ಬರ್ತಾರೆ. ಇವರ ತಾಯಿ ಮೆಡಿಕಲ್ ಕಾಲೇಜ್ ಪಕ್ಕ ಒಂದು ಚಿಕ್ಕ ಟೀ ಸ್ಟಾಲ್ ಅನ್ನು ನಡೆಸ್ತಾ ಇರ್ತಾರೆ. ಇವರ ತಾಯಿಯ ಹೆಸರು ಸೀತಾಬೆನ್. ಆತ ಬಂದು ಅವರ ತಾಯಿಗೆ ಊಟ ಕೊಟ್ಟು ಅಲ್ಲೇ ಇದ್ದ ವುಡನ್ ಕಟ್ ಮೇಲೆ ಮಲಗಿರ್ತಾನೆ. ಅವರ ತಾಯಿ ಊಟ ಮಾಡ್ತಿರ್ತಾರೆ. ನೋಡ್ತಾ ಇದ್ದಂತೆ ದಿಢೀರಂತ ಏರ್ ಕ್ರಾಫ್ಟ್ ಪೀಸ್ ಬಂದು ಇವರ ಮೇಲೆ ಬೀಳುತ್ತೆ. ಈ ಅಪಘಾತದಲ್ಲಿ ಆಕಾಶ್ ಬೆಂಕಿಯಲ್ಲಿ ಸುಟ್ಟು ಮರಣನ ಹೊಂದ್ತಾರೆ ಹಾಗೂ ಅವರ ತಾಯಿ ಬದುಕುಳಿತಾರೆ. ಇದರಲ್ಲಿ ನಮಗೆ ಕಾಡೋ ಸಂಗತಿ ಏನಂದ್ರೆ, ಆಕಾಶ್ ಆಗಲಿ ಅವರ ತಾಯಿ ಆಗಲಿ ಹಾಗೂ 100ಕ್ಕೂ ಹೆಚ್ಚು ಜನ ವಿದ್ಯಾರ್ಥಿಗಳಾಗಲಿ ಇವರು ಯಾರು ಈ ಏರ್ಕ್ರಾಫ್ಟ್ ನಲ್ಲಿ ಪ್ರಯಾಣ ಮಾಡ್ತಾ ಇಲ್ಲ. ಇದರಲ್ಲಿ ಪಾಪ ಈ ಅಮಾಯಕರ ತಪ್ಪೇನಿದೆ, ಇದು ನಿಜವಾಗ್ಲೂ ಒಂದು ಟ್ರಾಜಿಡಿಕ್ ಸ್ಟೋರಿಯೇ ಸರಿ. ಶಾಕಿಂಗ್ ವಿಷಯ ಏನಂದ್ರೆ, ಇದರಲ್ಲಿದ್ದ ಒಬ್ಬ ವ್ಯಕ್ತಿ ಬದುಕುಳಿತಾನೆ. ಇದನ್ನ ಬಿಯಾಂಡ್ ಸೈನ್ಸ್ ಆ್ಯಂಡ್ ಲಕ್ ಅಂತಾನೆ ಹೇಳ್ಬೋದು. ಈ ಬದುಕುಳಿದ ವ್ಯಕ್ತಿ ವಿಮಾನದ ಎಕನಾಮಿಕ್ ಕ್ಲಾಸ್ನ ಫಸ್ಟ್ ರೋನಲ್ಲಿ ಇರ್ತಾರೆ. 11A ಇವರ ಸೀಟ್ ನಂಬರ್ ಆಗಿರುತ್ತೆ. ವಿಂಡೋದ ಪಕ್ಕದ ಸೀಟಲ್ಲಿ ಇವರು ಕೂತಿರ್ತಾರೆ. ಹಾಗೂ ಚಮತ್ಕಾರ ರೀತಿಯಿಂದ ಬದುಕುಳಿದಿರುವ ವ್ಯಕ್ತಿ ಈ ರೀತಿಯ ಸ್ಟೇಟ್ಮೆಂಟ್ ಅನ್ನು ನೀಡಿದ್ದಾರೆ. ವಿಮಾನ ಟೇಕ್ ಆಫ್ ಆದ ನಂತರ ಸಡನ್ ಆಗಿ ಅಲಾರಾಮ್ ಶಬ್ದ ಕೇಳಿಸುತ್ತೆ ವಿಮಾನದಲ್ಲಿ. ಹಾಗೂ ಏರ್ ಕ್ರಾಫ್ಟ್ ಒಳಗಡೆ ಎಮರ್ಜೆನ್ಸಿ ಅಲರ್ಟ್ ಘೋಷಣೆ ಆಗುತ್ತೆ. ಕಣ್ಣು ಮುಚ್ಚಿ ಕಣ್ಣು ಬಿಡುವುದರಲ್ಲಿ ಏರ್ ಕ್ರಾಫ್ಟ್ ಹೋಗಿ ಬಿಲ್ಡಿಂಗ್ಗೆ ಕ್ರ್ಯಾಶ್ ಆಗುತ್ತೆ. ಆ ಮೂಮೆಂಟ್ ನಲ್ಲಿ ನಾನು ನನ್ನ ಜೀವ ಹೋಯ್ತು ಅಂತ ಕಣ್ಣು ಮುಚ್ಚಿದೆ ಅಂತ ಅವ್ರು ಹೇಳ್ತಾರೆ. ಆ ಮೂಮೆಂಟ್ ಕಣ್ಣು ತೆಗೆದು ನೋಡಿದಾಗ ನಾನು ಬದುಕಿದ್ದೆ ಹಾಗೂ ಉಳಿದವರೆಲ್ಲರ ಪ್ರಾಣ ಹೋಗಿದ್ದು ಅಂತ ಸ್ಟೇಟ್ಮೆಂಟ್ ನೀಡಿದ್ದಾರೆ. ಇವರ ಹೆಸರು ರಮೇಶ್ ಅಂತ. ಇವರು ಕೂತಿದ್ದ ಏರ್ ಕ್ರಾಫ್ಟ್ ಸೈಡ್ನ ಭಾಗ ವಿಮಾನ ಹಾಸ್ಟೆಲ್ ಬಿಲ್ಡಿಂಗಿಗೆ ಹೊಡೆದಿಲ್ಲ. ಇದು ಇವರಿಗೆ ಬದುಕುಳಿಯಲು ಅವಕಾಶ ಕೊಟ್ಟಿದೆ. ಹಾಗೂ ಇವರು ವಿಂಡೋ ಪಕ್ಕನೇ ಕೂತಿರ್ತಾರೆ. ಏರ್ ಕ್ರಾಫ್ಟ್ ಬಿದ್ದ ತಕ್ಷಣ ಆ ವಿಂಡೋ ಬ್ರೋಕ್ ಆಗಿ ಓಪನ್ ಆಗುತ್ತೆ. ಇವರು ಆ ವಿಂಡೋದಿಂದ ಎಸ್ಕೇಪ್ ಆಗಿ ತಮ್ಮ ಪ್ರಾಣನ ಉಳಿಸ್ಕೋತಾರೆ. ಆದರೂ ಇವರ ಸಮಯ ಪ್ರಜ್ಞೆ ಹಾಗೂ ಧೈರ್ಯನ ಮೆಚ್ಚಲೇಬೇಕು. ಆ ಕ್ಷಣದಲ್ಲಿ ಯಾರಾದರೂ ಸರಿ ಒಂದು ಸಲ ತಬ್ಬಿಬಾಗೋದು ಅಂತ ಗ್ಯಾರಂಟಿ. ಆದರೆ ಇವರು ತಮ್ಮ ಸಮಯ ಪ್ರಜ್ಞೆಯನ್ನು ಮೆರೆದು ತಮ್ಮ ಜೀವವನ್ನು ಉಳಿಸ್ಕೊಂಡಿದ್ದಾರೆ. ಹಾಗೂ ಏರ್ ಕ್ರಾಫ್ಟ್ ನೆಲಕ್ಕೆ ಬಿದ್ದ ತಕ್ಷಣ ಅವರ ಪಕ್ಕದಲ್ಲೇ ಇದ್ದ ಡೋರ್ ಓಪನ್ ಆಗಿ ಸ್ವಲ್ಪ ಜಾಗ ಮಾಡಿಕೊಟ್ಟಿದ್ದು. ಆಗ ಅವರು ತಮ್ಮ ಸೀಟ್ ಬೆಲ್ಟ್ ತೆಗೆದು ಡೋರ್ ಮೂಲಕ ಎಕ್ಸಿಟ್ ಆಗಿದ್ದಾರೆ. ಇದೊಂದು ನಿಜವಾದ ಪವಾಡವೇ ಸರಿ. ಇನ್ನು ಸತ್ತಿರುವವರ ಬಾಡಿ ಐಡೆಂಟಿಫೈ ಮಾಡೋಕ್ಕಾಗ್ತಾ ಇಲ್ಲ. ಯಾರು ದೊಡ್ಡವರು ಯಾರು ಚಿಕ್ಕವರು ಅಂತ ಡಾಕ್ಟರ್ಗೆ ಗೊತ್ತಾಗ್ತಾ ಇಲ್ಲ. ಇದನ್ನು DNA ಟೆಸ್ಟ್ ಮಾಡಿ ಕಂಡುಹಿಡಬೇಕು. ನೋಡಿ, ಜೂನ್ 12 ಮಧ್ಯಾಹ್ನ 1:38 ಸುಮಾರಿಗೆ ಬೋಯಿಂಗ್ 787-8 ಡ್ರೀಮ್ ಲೈನರ್ ಪೈಲಟ್ ಇನ್ ಕಮೆಂಡ್ ಸುಮಿತ್ ಸಬರ್ವಾಲ್ ಅಂಡ್ ಕೋ ಪೈಲಟ್ ಕ್ಲೈವ್ ಕುಂಡರ್ ಒಳಗೊಂಡಂತೆ ಗುಜರಾತ್ನ ಅಹಮದಾಬಾದ್ನಲ್ಲಿರೋ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇಂದ ಲಂಡನ್ನ ಗಾಟ್ವಿಕ್ ಏರ್ಪೋರ್ಟ್ಗೆ ಹೋಗಬೇಕಾಗಿ ಟೇಕ್ ಆಫ್ ಆದ ವಿತಿನ್ ಫ್ಯೂ ಮಿನಿಟ್ಸ್ ಅಲ್ಲೇ ಅದೇ ಏರ್ಪೋರ್ಟ್ ನಿಂದ 5 ಕಿಲೋಮೀಟರ್ ದೂರದಲ್ಲಿದ್ದ BJ ಮೆಡಿಕಲ್ ಕಾಲೇಜ್ನ ಬಾಯ್ಸ್ ಹಾಸ್ಟೆಲ್ ಬಿಲ್ಡಿಂಗ್ಗೆ ಹೊಡೆದು ಧ್ವಂಸಗೊಳ್ಳುತ್ತೆ. ಈ ವಿಮಾನದಲ್ಲಿ ಒಟ್ಟು 242 ಮಂದಿ ಪ್ರಯಾಣ ಮಾಡ್ತಾ ಇರ್ತಾರೆ. ಇದರಲ್ಲಿ 230 ಮಂದಿ ಪ್ಯಾಸೆಂಜರ್ಸ್ ಹಾಗೂ ರಿಮೈನಿಂಗ್ 12 ಮೆಂಬರ್ಸ್ ಏರೋಪ್ಲೇನ್ನ ಕ್ರೂ ಮೆಂಬರ್ಸ್ ಆಗಿರ್ತಾರೆ. ವಿತಿನ್ ಅ ಮಿನಿಟ್ ಇದರಲ್ಲಿದ್ದ 241 ಮಂದಿ ಈ ಭೀಕರ ದುರಂತರದಲ್ಲಿ ತಮ್ಮ ಪ್ರಾಣನ ಈ ಅಪಘಾತದಲ್ಲಿ ಗುಜರಾತ್ನ ಮಾಜಿ CM ಆದ ವಿಜಯ್ ರೂಪಾನಿ ಕೂಡ ಸಾವನ್ನಪ್ಪಿದ್ದಾರೆ. ಇನ್ನು 230 ಮಂದಿ ಪ್ಯಾಸೆಂಜರ್ಸ್ ನಲ್ಲಿ 169 ಇಂಡಿಯನ್ಸ್, 53 ಬ್ರಿಟಿಷ್, 7 ಪೋರ್ಚುಗೀಸ್ ಹಾಗೂ 1 ಕೆನಡಿಯನ್ ಕೂಡ ಇರ್ತಾರೆ. ವಿಮಾನ ಕ್ರ್ಯಾಶ್ ಆದ MBBS ಕಾಲೇಜ್ನ 5 ವಿದ್ಯಾರ್ಥಿಗಳು ಹಾಗೂ 2 ಡಾಕ್ಟರ್ಗಳ ಅಂತ್ಯ ಕಂಡಿದೆ. 60 ಮೆಡಿಕಲ್ ಸ್ಟೂಡೆಂಟ್ಸ್ ಇಂಜೂರ್ ಆಗಿ ಹಾಸ್ಪಿಟಲೈಸ್ ಆಗಿದ್ದಾರೆ. ಹಾಗೂ ಆ ಮೆಡಿಕಲ್ ಕಾಲೇಜ್ ಪಕ್ಕ ಟೀ ಶಾಪ್ ಅನ್ನು ನಡೆಸುತ್ತಿದ್ದ ಸೀತಾಬೆನ್ ಅವರು ಬದುಕುಳಿದಿದ್ದು ಅವರ ಮಗ 15 ವರ್ಷದ ಆಕಾಶ್ ಎಂಬುವವರ ಸಾವಾಗಿದೆ. ಇದರಲ್ಲಿದ್ದ ಒಬ್ಬ ವ್ಯಕ್ತಿ ಬದುಕುಳಿದ. ಇದಾದ ನಂತರ ಟಾಟಾ ಗ್ರೂಪ್ನವರು ಸಂತಾಪ ಸೂಚಿಸಿ ಡೆತ್ ಆಗಿರೋ ಫ್ಯಾಮಿಲೀಸ್ಗೆ 1 ಕೋಟಿ ಪರಿಹಾರ ಹಾಗೂ ಉಚಿತ ಚಿಕಿತ್ಸೆ ಭರಿಸೋ ಆಶ್ವಾಸನೆ ನೀಡಿದ್ದಾರೆ. ಟೇಕ್ ಆಫ್ ಆದ ವಿತಿನ್ ಫ್ಯೂ ಮಿನಿಟ್ಸ್ ಅಲ್ಲೇ ವಿಮಾನದ ಪೈಲಟ್ ಮೇಡೇ ಕಾಲ್ನ ATC ರೂಮ್ಗೆ ಕಳಿಸ್ತಾರೆ. ATC ಅಂದರೆ ಏರ್ ಟ್ರಾಫಿಕ್ ಕಂಟ್ರೋಲ್ ರೂಮ್. ಮೇಡೇ ಕಾಲ್ ಎಂದರೆ ವಿಮಾನದಲ್ಲಿರುವ ಪೈಲಟ್ಗೆ ವಿಮಾನದಲ್ಲಿ ಏನಾದರೂ ಲೋಪದೋಷ ಅಥವಾ ಪ್ರಾಬ್ಲಮ್ಸ್ ಕಂಡು ಬಂದರೆ ಅದನ್ನು ಕಂಟ್ರೋಲ್ ರೂಮ್ಗೆ ತಿಳಿಸುವುದೇ ಈ ಮೇಡೇ ಕಾಲ್ ಆಗಿದೆ. ಈ ಕಂಟ್ರೋಲ್ ರೂಮ್ ಈ ಮೇಡೇ ಕಾಲ್ನ ರಿಸೀವ್ ಮಾಡಿ ರೆಸ್ಪಾನ್ಸ್ ಮಾಡೋ ಹೊತ್ತಿಗೆ ಈ ವಿಮಾನ ಹೋಗಿ ಕ್ರ್ಯಾಶ್ ಆಗುತ್ತೆ. ವೆರಿ ಇಂಪಾರ್ಟೆಂಟ್, ದುರಂತ ಆದ ನಂತರ ವಿಮಾನದೊಳಗಡೆ ಇದ್ದ ಬ್ಲ್ಯಾಕ್ ಬಾಕ್ಸ್ನ ಸಿವಿಲ್ ಏವಿಯೇಷನ್ ಆಫೀಸರು ವಶಪಡಿಸ್ಕೊಂಡಿದ್ದಾರೆ. ಇಲ್ಲಿ ಬ್ಲ್ಯಾಕ್ ಬಾಕ್ಸ್ ಅಂದರೆ ಏನು ಅಂತ ನೀವು ಕೇಳ್ಬೋದು. ಈ ಬ್ಲ್ಯಾಕ್ ಬಾಕ್ಸ್ ಒಂಥರ CCTV ರೀತಿ ಕೆಲಸ ಮಾಡುತ್ತೆ. ವಿಮಾನದೊಳಗಡೆ ಇರುವ ವಿಡಿಯೋಸ್ನ ಕ್ಯಾಪ್ಚರ್ ಮಾಡುತ್ತೆ ಹಾಗೂ ಪೈಲಟ್ ಇರುವ ಕಾಕ್ಪಿಟ್ನಲ್ಲಿ ಏನೆಲ್ಲ ಸಂಭಾಷಣೆ ನಡೆದಿದೆ ಹಾಗೂ ವಿಡಿಯೋಗಳನ್ನ ಚಿತ್ರೀಕರಣ ಮಾಡಿಕೊಂಡಿರುತ್ತೆ. ಹಾಗೂ ವಿಮಾನ ಕ್ರ್ಯಾಶ್ ಆಗೋದಕ್ಕಿಂತ ಮುಂಚೆ ಪೈಲಟ್ಸ್ಗಳು ಏನು ಮಾತಾಡ್ಕೊಂಡಿದ್ದಾರೆ ಅಂತ ಈ ಬ್ಲ್ಯಾಕ್ ಬಾಕ್ಸಿಂದ ನಮಗೆ ತಿಳಿದು ಬರುತ್ತದೆ. ಇನ್ನೂ ಈ ಬ್ಲ್ಯಾಕ್ ಬಾಕ್ಸ್ ಪರಿಶೀಲನೆ ಆಗಿಲ್ಲ. ಆದ ನಂತರ ಸರಿಯಾದ ರೀಸನ್ ಏನು ಅಂತ ನಮಗೆ ಗೊತ್ತಾಗುತ್ತೆ.
ನಿಜಕ್ಕೂ ತಪ್ಪು ಯಾರದ್ದು? ಹೂ ಇಸ್ ರೆಸ್ಪಾನ್ಸಿಬಲ್ ಫಾರ್ ದಿಸ್? ಏವಿಯೇಷನ್ ಎಕ್ಸ್ಪರ್ಟ್ಸ್ ಸುಮಾರು ರೀಸನ್ ಗಳನ್ನ ಮುಂದಿಟ್ಟಿದ್ದಾರೆ. ಅದರಲ್ಲಿ ಲೋಡ್ ಪೆನ್ನಿಂಗ್, ಏಂಬಿಯಂಟ್ ಏರ್ ಟೆಂಪರೇಚರ್, ಇಂಜಿನ್ ಪರ್ಫಾರ್ಮೆನ್ಸ್, ಬರ್ಡ್ ಹಿಟ್ ಹಾಗೂ ಮುಂತಾದ ರೀಸನ್ ಗಳನ್ನ ಇಟ್ಟಿದ್ದಾರೆ. ಮೇ ಬಿ ಇದರಿಂದ ಆಗಿರ್ಬೋದು ಅಂತ ಅವರು ತಮ್ಮ ನಿಲುವನ್ನ ಸೂಚಿಸ್ತಾ ಇದ್ದಾರೆ. ನಿಜವಾಗ್ಲೂ ಇದಕ್ಕೆ ಕಾರಣ ಏನಂತ ನಾವು ಹುಡ್ಕಕ್ ಹೋದ್ರೆ ನಮಗೆ ಸುಮಾರು ಅಂಶಗಳು ಇದರಲ್ಲಿ ಸಿಗ್ತವೆ. ಅದರಲ್ಲಿ ಮೊದಲನೇದಾಗಿ ನಾನು ಮುಂಚೆನೆ ಹೇಳ್ದಂಗೆ ATC, ಏರ್ ಟ್ರಾಫಿಕ್ ಕಂಟ್ರೋಲ್ ರೂಮ್. ನೋಡಿ, ಈ ATC ಮೆಂಬರ್ಸ್ ಗೌರ್ಮೆಂಟ್ ಅಫಿಷಿಯಲ್ಸ್ ಆಗಿರ್ತಾರೆ. ಇವರು ಏರ್ಪೋರ್ಟ್ ನ ರನ್ವೇ ಪಕ್ಕದಲ್ಲೇ ಟ್ರಾನ್ಸ್ಪರೆಂಟ್ ಗ್ಲಾಸ್ ರೂಮ್ ನಲ್ಲಿ ಕೂತಿರ್ತಾರೆ. ಕಂಪ್ಲೀಟ್ ಈ ರನ್ವೇನ ಮೇಂಟೈನ್ ಮಾಡೋ ಜವಾಬ್ದಾರಿ ಈ ಅಫಿಷಿಯಲ್ಸ್ ಮೇಲಿರುತ್ತೆ. ನಮ್ಗೆ ತಿಳಿದ ಹಾಗೆ ರನ್ವೇಗೆ ಒಂದರ ಹಿಂದೆ ಒಂದು ವಿಮಾನಗಳು ಬರ್ತವನೇ ಇರ್ತವೆ. ಹಾಗೂ ಇಮ್ಯಾಜಿನ್ ಮಾಡಿ, ಒಂದೇ ಸಲ ಅಟ್ ಎ ಟೈಮ್ ಎಲ್ಲ ವಿಮಾನಗಳು ಬಂದು ರನ್ವೇಗೆ ಇಳಿಯಕ್ ಹೋದ್ರೆ ಒಂದರ ಹಿಂದೆ ಡ್ಯಾಶ್ ಆಗಿ, ಡ್ಯಾಮೇಜ್ ಆಗಿ, ಕ್ರಾಶ್ ಆಗೋ ಪರಿಸ್ಥಿತಿ ಉಂಟಾಗ್ಬೋದು. ಅದಕ್ಕೆ ಈ ಪೈಲಟ್ಸ್ ಗಳಿಗೆ ಈ ATC ರೂಮ್ ನಿಂದ ಇನ್ಫಾರ್ಮೇಶನ್ ಹೋಗ್ತಾ ಇರುತ್ತೆ. ಯಾವಾಗ ಫ್ಲೈಟ್ ನ ಲ್ಯಾಂಡ್ ಮಾಡಬೇಕು, ಯಾವಾಗ ಫ್ಲೈಟ್ ನ ಟೇಕ್ ಆಫ್ ಮಾಡಬೇಕು, ಯಾವ ಟೈಮಿಂಗ್ಸ್ ನಲ್ಲಿ ರೀಚ್ ಆಗಬೇಕು ಅಂತ ಈ ಕಂಟ್ರೋಲ್ ರೂಮ್ ಪದೇ ಇನ್ಫಾರ್ಮೇಶನ್ ನೀಡ್ತಾನೆ ಇರುತ್ತೆ. ವಿಮಾನ ಟೇಕ್ ಆಫ್ ಆದ ನಂತರ ಕೂಡ ಪೈಲಟ್ ಗಳ ಸಮಸ್ಯೆಯನ್ನ ಆಲಿಸಿ ಅವರಿಗೆ ಸೊಲ್ಯೂಷನ್ ಕೊಡುವ ಜವಾಬ್ದಾರಿ ಈ ಕಂಟ್ರೋಲ್ ರೂಮ್ ನ ಅಂದರೆ ಇರುತ್ತೆ. ಪೈಲಟ್ ಆಗ್ಲಿ ಯಾರೇ ಆಗ್ಲಿ ನೋಡಿ, ಹ್ಯೂಮನ್ಸ್ ಅಂದಮೇಲೆ ಒಂದಲ್ಲ ಒಂದು ಪಾಯಿಂಟ್ ಆಫ್ ವ್ಯೂ ನಲ್ಲಿ ನಾವೆಲ್ಲರೂ ತಪ್ಪು ಮಾಡೇ ಇರ್ತೀವಿ. ಆದ್ರೆ ATC ರೂಮ್ ನಲ್ಲಿ ಕುಳಿತಿರೋರು ತಕ್ಷಣಕ್ಕೆ ತಪ್ಪಾದರೂ ಆ ಸಮಯಕ್ಕೆ ಅದಕ್ಕೆ ಏನು ಸೊಲ್ಯೂಷನ್ ನೀಡಬೇಕು ಅಂತ ಸಮಯ ಪ್ರಜ್ಞೆನ ಹೊಂದಿರಬೇಕು. ಇದು ವೆರಿ ಇಂಪಾರ್ಟೆಂಟ್. ಇವರು ಆನ್ ದಿ ಸ್ಪಾಟ್ ಆ ತಪ್ಪನ್ನು ವಿಶ್ಲೇಷಣೆ ಮಾಡಿ ಅದಕ್ಕೆ ಪರಿಹಾರ ನೀಡಬೇಕು. ನಮ್ಮೆಲ್ಲರಿಗೂ 2010 ಮಂಗಳೂರು ದುರಂತ ಜ್ಞಾಪನ ಇರಲೇಬೇಕು. ಪೈಲಟ್ ಕನ್ಫ್ಯೂಷನ್ ಆಗಿ ಕಂಟ್ರೋಲ್ ರೂಮ್ ಹಾಗೂ ಪೈಲಟ್ ನಡುವೆ ಮಿಸ್ಕಮ್ಯುನಿಕೇಷನ್ ಆಗಿ ಯಾವ ಥರ ಘೋರ ದುರಂತ ನಡೆದಿತ್ತು ನಮ್ಮ ಕರ್ನಾಟಕದ ಮಂಗಳೂರಲ್ಲಿ ಅಂತ ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ. ಇವಾಗ ಆ ಟಾಪಿಕ್ ಹೋಗೋದು ಬೇಡ. ಮಂಗಳೂರು ವಿಮಾನ ದುರಂತದ ಬಗ್ಗೆ ನಿಮಗೆ ವಿಡಿಯೋ ಬೇಕು ಅಂತ ಅನಿಸಿದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನೆಕ್ಸ್ಟ್ ವಿಡಿಯೋ ಅದ್ರ ಬಗ್ಗೆನೇ ಮಾಡ್ತೀನಿ. ಸೆಕೆಂಡ್ ರೀಸನ್, ನೀವೆಲ್ಲರೂ ಗಮನಿಸಿರ್ತೀರ, ಟೇಕ್ ಆಫ್ ಆಗೋದಕ್ಕಿಂತ ಮುಂಚೆ ಪೈಲಟ್ಗೆ ಕೆಲವು ಟೆಕ್ನಿಷಿಯನ್ಗಳು ಬಂದು ಒಂದು ಪೇಪರ್ ಮೂಲಕ ಏನೋ ತೋರಿಸ್ತಾ ಇರ್ತಾರೆ. ಆ ಪೇಪರ್ನಲ್ಲಿ ಏನಿರುತ್ತೆ ಅಂದರೆ ವಿಮಾನದ ವರ್ಕಿಂಗ್ ಕಂಡೀಷನ್, ಇಂಜಿನ್ ಪರ್ಫಾರ್ಮೆನ್ಸ್, ಏನಾದರೂ ಲೋಪದೋಷ ಇದೆಯಾ, ಹಾಗೂ ವೆದರ್ ಕಂಡೀಷನ್, ವೆದರ್ ಕರೆಕ್ಟಾಗಿ ವಿಮಾನಕ್ಕೆ ಸೂಟ್ ಆಗ್ತಾ ಇದೆಯಾ, ಅದರ ಮುಂದೆ ಏನಾದರೂ ಅಡಚಣೆ ಇದೆಯಾ ಅಂತ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಇರುತ್ತೆ. ಈ ಟೆಕ್ನಿಷಿಯನ್ ಈ ಪೈಲಟ್ಸ್ಗಳಿಗೆ ಈ ವರದಿಯನ್ನು ಒಪ್ಪಿಸ್ತಾ ಇರ್ತಾರೆ. ಹಾಗೂ ಕೆಲವರು ಹೇಳುವ ಪ್ರಕಾರ CCTV ಪರಿಶೀಲನೆ ನಡೆಸಿದಾಗ ಈ ಕಾನ್ವರ್ಸೇಷನ್ನೇ ನಡೆದಿಲ್ಲ. ಟೆಕ್ನಿಷಿಯನ್ ಹಾಗೂ ಪೈಲಟ್ ಮಧ್ಯೆ ಕಾನ್ವರ್ಸೇಷನ್ ವಿಡಿಯೋನೇ ಇಲ್ಲ ಅಂತ ಹೇಳ್ತಿದ್ದಾರೆ. ಇದನ್ನು ಮುಂದೆ ಅಧಿಕಾರಿಗಳು ಸ್ಪಷ್ಟಪಡಿಸಬೇಕಾಗಿದೆ. ಮೂರನೇದು ವೆರಿ ಇಂಟ್ರೆಸ್ಟಿಂಗ್, ಬರ್ಡ್ ಹಿಟ್, ಪಕ್ಷಿಯ ಹೊಡೆತ. ನೋಡಿ, ಮೊದಲಿನಿಂದಲೂ ಈ ಏರ್ಪೋರ್ಟ್ ಇರುವ ಸ್ಥಳ ಸೇಫ್ ಅಲ್ಲ ಅಂತ ಎಕ್ಸ್ಪರ್ಟ್ ಹೇಳ್ತಾ ಇದ್ರು. ಯಾಕಂದ್ರೆ ಇಲ್ಲಿ ಪಕ್ಷಿಗಳ ಕಾಟ ತುಂಬಾ ಇದೆ. ನೋಡಿ, ರೂಲ್ಸ್ ಪ್ರಕಾರ ರನ್ವೇ ಪಕ್ಕದಲ್ಲಿ ಗ್ರಾಸ್ ಲ್ಯಾಂಡ್ ಇರುತ್ತೆ. ಈ ಗ್ರಾಸ್ಗಳು 3 ಇಂಚಿಗಿಂತ ಹೆಚ್ಚು ಜಾಸ್ತಿ ಬೆಳೆಯಬಾರ್ದು. ಯಾಕಂದ್ರೆ 3 ಇಂಚಿಗಿಂತ ಹೆಚ್ಚು ಜಾಸ್ತಿ ಬೆಳೆದ್ರೆ ಈ ಗ್ರಾಸ್ನಲ್ಲಿ ಕೀಟಾಣುಗಳು ಬಂದು ಕೂರೋ ಸಂಭವ ಇರುತ್ತೆ. ಹಾಗೂ ಈ ಕೀಟಾಣುಗಳನ್ನು ತಿನ್ನಕ್ಕೆ ಪಕ್ಷಿಗಳು ಬರ್ತವೆ. ಕಾಮನ್ ಆಗಿ ಯಾವಾಗಲೂ ಪಕ್ಷಿಗಳಿಂದ ತೊಂದರೆ ಆಗಲ್ಲ. ಪಕ್ಷಿಗಳಿಂದ ಯಾವಾಗ ತೊಂದರೆ ಆಗುತ್ತಂದ್ರೆ ಪಕ್ಷಿಗಳು ಹೋಗಿ ಇಂಜಿನ್ಗೆ ಸಿಕ್ಕಾಕೊಂಡಾಗ ಟರ್ಬೈನ್ ಬ್ಲೇಡ್ ಮೂವ್ಮೆಂಟ್, ರೊಟೇಷನ್ ಕಡಿಮೆ ಆಗುತ್ತೆ. ಹೀಗೆ ಕಡಿಮೆ ಆಗ್ತಾ ಇಂಜಿನ್ ಸ್ಫೋಟ ಆಗೋ ಸಂಭವ ಇರುತ್ತೆ. ಇನ್ನು ಕೆಲವರ ಊಹಾಪೋಹಗಳ ಪ್ರಕಾರ ಈ ವಿಮಾನದ 2 ಇಂಜಿನ್ ನಲ್ಲಿ ಕೂಡ ಪಕ್ಷಿಗಳು ಹೋಗಿ ಸೇರ್ಕೊಂಡಿರ್ತವೆ ಅಂತ ಹೇಳ್ತಾರೆ. ಫೋರ್ತ್ ರೀಸನ್, ಪೈಲಟ್. ನೋಡಿ, ಇಂಡಿಯಾದಲ್ಲಿ ಯಾವಾಗ್ಲೂ ಒಂದು ಪರಂಪರೆ ನಡೆಸ್ಕೊಂಡ್ ಬಂದಿದ್ವಿ. ಏನಂದ್ರೆ, ವಿಮಾನ ಅಪಘಾತ ಆದ ನಂತರ ಸಿವಿಲ್ ಏವಿಯೇಷನ್ ಮಿನಿಸ್ಟರ್ ಬಂದು ತಮ್ಮ ರೂಲ್ಸ್, ಸಿವಿಲ್ ಏವಿಯೇಷನ್ ರೂಲ್ಸ್ ಎಲ್ಲ ಸರಿಗಿದೆ, ಪೈಲಟ್ಸ್ ತಪ್ಪು ಅಂತ ಹೇಳೋದು ಸಹಜ. ಆದರೆ ಆಸ್ ಪರ್ ICAO, ಇಂಟರ್ನ್ಯಾಷನಲ್ ಸಿವಿಲ್ ಏವಿಯೇಷನ್ ಆರ್ಗನೈಸೇಷನ್ ಪ್ರಕಾರ ಯಾವುದೇ ದುರಂತ ನಡೆದರೂ ಅದನ್ನು ಪೈಲಟ್ಸ್ ಮೇಲೆ ಏರುವಂತಿಲ್ಲ. ಫೈನಲ್ ರಿಪೋರ್ಟ್ ಬಂದಾಗ ಅದರಲ್ಲಿ ಪೈಲಟ್ನ ತಪ್ಪಿದ್ದರೂ ಕೂಡ ಆ ರಿಪೋರ್ಟ್ನಲ್ಲಿ ಪೈಲಟ್ನ ಹೆಸರಿರಬಾರ್ದು ಅಂತ ಇಂಟರ್ನ್ಯಾಷನಲ್ ಕಮಿಷನ್ ಹೇಳುತ್ತೆ. ಆದರೆ ನಮ್ಮ ಸಿವಿಲ್ ಏವಿಯೇಷನ್ ಡಿಪಾರ್ಟ್ಮೆಂಟ್ ಹಿಂದೆ ನಡೆದಂತಹ ಎಲ್ಲ ಅಪಘಾತದಲ್ಲೂ ಪೈಲಟ್ಸ್ಗಳ ಮೇಲೆ ಅಪವಾದವನ್ನು ಹೇಳಿದೆ. ಹಾಗೂ ನಮ್ಮ ಇಂಡಿಯಾದಲ್ಲಿ ಈ ಸಿವಿಲ್ ಏವಿಯೇಷನ್ ರೂಲ್ಸ್ ಎಷ್ಟು ಕೆಟ್ಟಾಗಿದೆ ಅಂತ ಹೇಳಿದ್ರೆ, ಮಂಗಳೂರು ದುರಂತ ಆದ ನಂತರ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ PIL ನ ಸುಪ್ರೀಂ ಕೋರ್ಟ್ಗೆ ಹಾಕ್ತಾರೆ. ಇದರಲ್ಲಿ ಏವಿಯೇಷನ್ ಮಿನಿಸ್ಟ್ರಿ, ಡಿಪಾರ್ಟ್ಮೆಂಟ್ ಆಫ್ ಸಿವಿಲ್ ಏವಿಯೇಷನ್, ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಹಾಗೂ ಏರ್ ಇಂಡಿಯಾ ಇವರೆಲ್ಲರ ಮೇಲೆ ಒಂದು ಆಪಾದನೆ ಬರುತ್ತೆ. ಇವರು ಸೇಫ್ಟಿ ನಾರ್ಮ್ಸ್ ನ ನೀಟಾಗಿ ಫಾಲೋ ಮಾಡ್ತಾ ಇಲ್ಲ, ಮುನ್ನೆಚ್ಚರಿಕೆ ಕ್ರಮಗಳನ್ನ ವಹಿಸ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಸುಪ್ರೀಂ ಕೋರ್ಟ್ಗೆ ಹಾಕ್ತಾರೆ. ಸುಪ್ರೀಂ ಕೋರ್ಟ್ ಇದನ್ನ ಕೇಳೋದಿರ್ಲಿ, ಆ ಕೇಸ್ನ ಯಾರ ಮೇಲೆ ಹಾಕಿರ್ತಾರೆ ಹೇಳ್ರಿ? ಸಿವಿಲ್ ಏವಿಯೇಷನ್ ಮಿನಿಸ್ಟ್ರಿ ಮೇಲೆ ಹಾಕಿದ್ದ ಕೇಸ್ನ ಸಿವಿಲ್ ಏವಿಯೇಷನ್ ಮಿನಿಸ್ಟ್ರಿಗೆ ಈ ಕೇಸ್ನ ವಾಪಸ್ ಕಳಿಸಿ, ಇವ್ರು ಹೇಳ್ತಾ ಇರೋದು ಸರಿನಾ, ನೀವೇ ಹೇಳಿ ಪರಿಶೀಲಿಸಿ ಅಂತ ಮತ್ತೆ ಅವ್ರಿಗೆ ವಾಪಸ್ ಕಳಿಸ್ತಾರೆ. ಇದರಲ್ಲಿ ನಾವು ಸುಪ್ರೀಂ ಕೋರ್ಟ್ನ ದೂರುವಂತಿಲ್ಲ.
ಕನ್ಕ್ಲೂಷನ್ ಏನು ಅಂದರೆ ಇಂಟರ್ನ್ಯಾಷನಲ್ ಗ್ಲೋಬಲ್ ಬಾಡೀಸ್ ಆದ ನ್ಯಾಷನಲ್ ಟ್ರಾನ್ಸ್ಪೋರ್ಟೇಷನ್ ಸೇಫ್ಟಿ ಬೋರ್ಡ್ ಫ್ರಮ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಆ್ಯಂಡ್ ಏರ್ ಆಕ್ಸಿಡೆಂಟ್ ಇನ್ವೆಸ್ಟಿಗೇಷನ್ ಟೀಮ್ ಫ್ರಮ್ ಯುನೈಟೆಡ್ ಕಿಂಗ್ಡಮ್ ಇಂಗ್ಲೆಂಡ್ ಅವು ನಮ್ಮ ಇಂಡಿಯಾದ ಡಿಪಾರ್ಟ್ಮೆಂಟ್ ಆಫ್ ಜನರಲ್ ಸಿವಿಲ್ ಏವಿಯೇಷನ್ ಇನ್ವೆಸ್ಟಿಗೇಟ್ನಲ್ಲಿ ತೊಡ್ಕೊಂಡಿದ್ದಾವೆ. ನೀವು ಕೇಳ್ಬೋದು ಇದರಲ್ಲಿ ಇಂಟರ್ನ್ಯಾಷನಲ್ ಬಾಡೀಸ್ ಇನ್ವಾಲ್ವ್ಮೆಂಟ್ ಯಾಕಾಯಿತು ಅಂತ. ಲೈಕ್ ನಾನು ಮುಂಚೆಗೆ ಹೇಳ್ದಂಗೆ ಇದರಲ್ಲಿ ಇಂಗ್ಲೆಂಡ್ ಪ್ರಯಾಣಿಕರು, ಕೆನಡಾ ಪ್ರಯಾಣಿಕರು ಇದ್ದ ಕಾರಣ ಇದರಲ್ಲಿ ಗ್ಲೋಬಲ್ ಏವಿಯೇಷನ್ ಬಾಡೀಸ್ ಇನ್ವಾಲ್ವ್ ಆಗಬೇಕು. ಇದರಲ್ಲಿ ಇನ್ನೊಂದು ಕೆಟ್ಟ ಸಂಗತಿ ಏನು ಅಂದರೆ ವಿಮಾನ ಕ್ರ್ಯಾಶ್ ಆದ ಮೆಡಿಕಲ್ ಹಾಸ್ಟೆಲ್ ಕಾಲೇಜ್ ಬಿಲ್ಡಿಂಗ್ 1+5 ಫ್ಲೋರ್ಸ್ ಆ್ಯಂಡ್ 70 ಫುಟ್ ಹೈಟ್ ಇದ್ದು ಹಾಗೂ ಇದು ವಿಮಾನ ಟೇಕ್ ಆಫ್ ಆಗೋ ಜಾಗಕ್ಕೆ ಹತ್ರ ಇರೋದ್ರಿಂದ ಇದನ್ನು ಕೂಡ ಇನ್ವೆಸ್ಟಿಗೇಷನ್ ಮಾಡಬೇಕಾಗುತ್ತೆ. ಇದೊಂದು ಅಧಿಕಾರಿಗಳಿಗೆ ಪಾಠ. ಪೊಲಿಟಿಕಲ್ ಪ್ರೆಷರ್ಗೆ ಬಗ್ಗಿ NOC ನಾನ್ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಪ್ರಭಾವಿಗಳ ಒತ್ತಡಕ್ಕೆ ಮನದು ಕೊಟ್ಬಿಡೋದು ನಿಜವಾಗ್ಲೂ ಇಂಡಿಯಾದಲ್ಲಿ ಬದಲಾಗಬೇಕಾಗಿದೆ. ಇನ್ನು ಟಾಟಾ ಗ್ರೂಪ್ ಈ ಬೋಯಿಂಗ್ 787-8ನ 2021ರಲ್ಲಿ ಅಕ್ವೈರ್ ಮಾಡ್ಕೊಂಡಿರುತ್ತೆ. ಮುಖ್ಯವಾಗಿ ಟಾಟಾ ಗ್ರೂಪ್ಸ್ ಅಂತ ಬಂದಾಗ ನಾವು ರತನ್ ಟಾಟಾ ಅವ್ರನ್ನ ಜ್ಞಾಪಕ, ಆದರೆ ಅವ್ರಿಗೂ ಇದಕ್ಕೂ ಏನೂ ಸಂಬಂಧ ಇಲ್ಲ. ಅವ್ರ ಬಗ್ಗೆ ನಮ್ಮೆಲ್ಲರಿಗೂ ಎಷ್ಟು ರೆಸ್ಪೆಕ್ಟ್ ಇದೆ ಅಂತ ಮಾತನ್ನು ಹೇಳೋಕ್ಕಾಗಲ್ಲ. ಇನ್ನೊಂದು ಸಂಗತಿ ಏನಂದರೆ ಈ ವಿಮಾನ ಪ್ರತಿದಿನ 1:30ಕ್ಕೆ ಇಲ್ಲಿಂದ ಇಂಗ್ಲೆಂಡ್ಗೆ ಪ್ರಯಾಣ ಬೆಳೆಸ್ತಾ ಇತ್ತು ಅಂತ ವಿಷಯ ತಿಳಿದು ಬಂದಿತ್ತು. ಜನಗಳು ಫ್ಲೈಟ್ನ ಒಂದು ನಂಬಿಕೆಯಿಂದ ಹತ್ತುತ್ತಾರೆ, ಅವರ ಸ್ವಂತ ಹಣ ಖರ್ಚು ಮಾಡಿ. ವಿಮಾನದ ಕಂಪನಿಗಳು ಬೆಟರ್ ಸರ್ವಿಸ್ ಕೊಡ್ತಾರೋ ಇಲ್ವೋ ಅದು ಸೆಕೆಂಡ್ರಿ, ಬಟ್ ಆದರೆ ನಮ್ಮ ಜೀವನ ಆದರೂ ಉಳಿಸ್ಬೇಕಲ್ಲ. ಯಾಕೆಂದರೆ ಅವ್ರ ಮೇಲೆ ನಂಬಿಕೆ ಇಟ್ಟು ನಾವೆಲ್ಲ ಹೋಗಿರ್ತೀವಿ. ಇಷ್ಟು ಅವ್ರಿಗೆ ಒಳ್ಳೆ ಸರ್ವಿಸ್ ಕೊಡೋಕ್ಕಾಗಲಿಲ್ಲ ಅಂದರೂ ನಮ್ಮ ಪ್ರಾಣಕ್ಕೆ ರಕ್ಷಣೆನಾದರೂ ಅವ್ರು ಕೊಡಬೇಕು. ಈ ಅಪಘಾತದಲ್ಲಿ ಮರಣ ಹೊಂದಿದ ಎಲ್ಲರಿಗೂ ಶಾಂತಿ ಸಿಗಲಿ ಅಂತ ಕೇಳ್ಕೊಳ್ಳೋಣ. ಹಾಗೂ ಅವ್ರ ಕುಟುಂಬಕ್ಕೆ ಈ ಕಷ್ಟನ, ಈ ದುಃಖನ ತಡ್ಕೊಳ್ಳೋ ಶಕ್ತಿಯ ದೇವರು ಕೊಡಲಿ ಅಂತ ಪ್ರಾರ್ಥಿಸೋಣ. ವೆದರ್ ವಿ ವಿಲ್ ಲರ್ನ್ ಲೆಸನ್ ಫ್ರಮ್ ದಿಸ್ ಟ್ರ್ಯಾಜಡಿ ಈಸ್ ಅ ಬಿಗ್ ಕ್ವಶನ್ ಇನ್ ಫ್ರಂಟ್ ಆಫ್ ಅಸ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.